ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಹನಾ ಇನ್ ದ ಕಿಚನ್. ಒಂದೇ ಥರ ಪಾಯಸ ತಿಂದು ಎಲ್ರಿಗೂ ಬೋರ್ ಆಗಿರುತ್ತಲ್ವ. ಸೊ ನಾನಿವತ್ತು ಒಂದು ಡಿಫ್ರೆಂಟಾಗಿ ಒಂದು ಪಾಯಸ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಅದೇ ಖರ್ಜೂರ ಪಾಯಸ. ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ರೀಮಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕೇವಲ ಕೆಲವೊಂದು 4-5 ಖರ್ಜೂರ ಇದ್ದರೆ ಸಾಕು, ನಾವು ಮನೆಯಲ್ಲಿ ಈಸಿಯಾಗಿ ಖರ್ಜೂರ ಪಾಯಸನ ಮಾಡ್ಕೊಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಆಲ್ರೆಡಿ ಹಾಲನ್ನ ಬಿಸಿ ಮಾಡಿಟ್ಟಿದ್ದೀನಿ, ಯಾಕೆಂದರೆ ಹಾಲು ಬಿಸಿ ಇದ್ದರೆ ಬೇಗನೆ ಪಾಯಸ ಆಗಿಬಿಡುತ್ತೆ. ಈಗ ನಾನಿಲ್ಲೊಂದು ಅರ್ಧ ಕಪ್ ಆಗೋಷ್ಟು ಶಾವಿಗೆ, ಒಂದು 4-5 ಡೇಟ್ಸ್, ಲಯನ್ ಡೇಟ್ಸ್ ಯೂಸ್ ಮಾಡಿದ್ದೀನಿ. ನೀವು ಯಾವ ಡೇಟ್ಸ್ ಸಾರಿ ಯೂಸ್ ಮಾಡ್ಬೋದು. ಇದ್ರ ಬೀಜ ಎಲ್ಲ ತೆಗೆದು ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ದ್ರಾಕ್ಷಿ, ಗೋಡಂಬಿ, ನೀವು ಡ್ರೈ ಫ್ರೂಟ್ಸ್ ಯಾವುದು ಇಷ್ಟಪಡ್ತಿರೋದು, ಮತ್ತು ತುಪ್ಪ ಮತ್ತು ಸಕ್ಕರೆ ಇಷ್ಟನ್ನ ಯೂಸ್ ಮಾಡಿದ್ದೀನಿ. ನಾನಿಲ್ಲಿ ಫಸ್ಟಿಗೆ ಖರ್ಜೂರನ ಒಂದು ಜಾರಿಗೆ ಸೇರಿಸ್ಕೊಂಡು ಹಾಲನ್ನ ಸೇರಿಸಿ ರುಬ್ಕೋತಾ ಇದ್ದೀನಿ. ಸ್ವಲ್ಪ ಹಾಲನ್ನು ಸೇರಿಸಿ ರುಬ್ಕೊಳ್ಳಿ, ನುಣ್ಣಗೆ ರುಬ್ಕೊಬೇಕು. ನಾವು ಒಂದೇ ಥರ ಶಾವಿಗೆ ಪಾಯಸ ತಿಂದು ಬೋರ್ ಆದಾಗ ಈ ಥರ ಖರ್ಜೂರ ಯೂಸ್ ಮಾಡ್ಕೊಂಡು ಮಾಡಿ ನೋಡಿ, ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ, ಸಖತ್ ಚೆನ್ನಾಗಿ ಅನಿಸುತ್ತೆ ತಿನ್ನಲಿಕ್ಕೆ. ಗೆಸ್ಟ್ಸ್ ಎಲ್ಲ ಬಂದಾಗ ನೀವು ಈ ಥರ ಖರ್ಜೂರ ಯೂಸ್ ಮಾಡ್ಕೊಂಡು ಮಾಡಿ ನೋಡಿ ಪಾಯಸ, ಮತ್ತು ಎಲ್ಲರೂ ಕೇಳ್ತಾರೆ ಹೇಗೆ ಮಾಡಿದ್ರಿ ಅಂತ. ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ. ಈಗ ರುಬ್ಬಾದ್ಮೇಲೆ ನಾನು ಪಾಯಸಕ್ಕೆ ಒಂದು ಪಾತ್ರೆನ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ತುಪ್ಪ ಸೇರಿಸಿದ್ದಕ್ಕೆ ನಾನು ರೋಸ್ಟೆಡ್ ಶಾವಿಗೆನ ತೊಗೊಂಡಿದ್ದೀನಿ. ಆ ಕಾರಣಕ್ಕಾಗಿ ಒಂದೇ ಒಂದು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ನಾರ್ಮಲ್ ಶಾವಿಗೆ ತೊಗೊಂಡ್ರೆ ತುಪ್ಪದಲ್ಲಿ ಚೆನ್ನಾಗಿ ಶಾವಿಗೆನ ಹುರ್ಕೊಬೇಕಾಗತ್ತೆ. ರೋಸ್ಟೆಡು ಡೈರೆಕ್ಟಾಗಿ ಹಾಕ್ಲಿಬೋದು, ಬಟ್ ಸ್ವಲ್ಪ ತುಪ್ಪದಲ್ಲಿ ಹುರಿದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಆ ಕಾರಣಕ್ಕಾಗಿ ಸ್ವಲ್ಪ ಶಾವಿಗೆನ ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ. ಫಸ್ಟಿಗೆ ಗೋಡಂಬಿನ ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿ ಫ್ರೈ ಆದಮೇಲೆ ಎಂಡಿಂಗಲ್ಲಿ ನಾವು ದ್ರಾಕ್ಷಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಮತ್ತು ಖರ್ಜೂರ ಪಾಯಸ ಅಂದ ತಕ್ಷಣ ಬರೀ ಖರ್ಜೂರನ ಹಾರಲ್ಲಿ ರುಬ್ಬಿ ನಾವು ಡೈರೆಕ್ಟಾಗಿ ಹಾಲಿಗೆ ಸೇರಿಸಿ ಮಾಡ್ತೀವಿ, ಗಂಜಿ ಥರ ಮಾಡ್ತೀವಲ್ಲ ಆ ಥರ. ಬಟ್ ಚೆನ್ನಾಗಾಗಲ್ಲ ಆ ಥರ ಮಾಡಿದ್ರೆ, ಯಾಕೆಂದರೆ ಏನೂ ಇರಲ್ಲ ಅದರಲ್ಲಿ ತಿನ್ನಲಿಕ್ಕೆ. ಇದರಲ್ಲಾದರೆ ಶಾವಿಗೆ ಪಾಯಸದ ಜೊತೆ ಹಾಕ್ಕೊಂಡ್ರೆ ಫ್ಲೇವರು ಚೆನ್ನಾಗಿರುತ್ತೆ, ಈ ಕಡೆ ಜೊತೆ ಪಾಯಸನೂ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಎರಡನ್ನೂ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದ್ಸಲ ನೆಕ್ಸ್ಟ್ ಟೈಮ್ ನೀವು ಪಾಯಸ ಮಾಡಬೇಕು ಅಂದ್ಕೊಂಡಾಗ ತಪ್ಪದೆ ಈ ಮೆಥಡ್ನ ಯೂಸ್ ಮಾಡಿ, ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಎಲ್ಲರೂ ಕೇಳ್ತಾರೆ ಹೇಗೆ ಮಾಡಿದ್ರಿ ಅಂತ. ಅಷ್ಟು ಚೆನ್ನಾಗಿ ಈ ಪಾಯಸ ರೆಡಿಯಾಗುತ್ತೆ. ನೋಡಿ, ಇವಾಗ ನೀಟಾಗಿ ಫ್ರೈ ಆಗಿದೆ. ಇದಕ್ಕೆ ನಾವು ಡೈರೆಕ್ಟಾಗಿ ಹಾಲನ್ನು ಸೇರಿಸ್ಕೊಳ್ಳೋಣ. ನಾವು ಹಾಲು ಆಲ್ರೆಡಿ ಬಿಸಿ ಮಾಡಿರೋದ್ರಿಂದ ಈ ಥರ ಡೈರೆಕ್ಟಾಗಿ ಸೇರಿಸ್ತಾ ಇದ್ದೀನಿ. ಇಲ್ಲ ಅಂದವರು ಶಾವಿಗೆನ ಸಪ್ರೇಟಾಗಿ ತೆಗೆದಿಟ್ಕೊಂಡು ಹಾಲನ್ನು ಸೇರಿಸಿ, ಹಾಲು ಬಿಸಿಯಾಗಿ ಕುದ್ದ ಮೇಲೆ ನೀವು ಶಾವಿಗೆನ ಹಾಕೊಬೋದು. ಈ ಥರ ಮಾಡೋದ್ರಿಂದ ನಮಗೆ ಟೈಮ್ ತುಂಬಾ ಸೇವ್ ಆಗುತ್ತೆ. ಒಂದು 5-10 ನಿಮಿಷದಲ್ಲಿ ಪಾಯಸ ರೆಡಿಯಾಗಿಬಿಡುತ್ತೆ. ಈಗ ನೋಡಿ, ಬಿಸಿ ಹಾಲು ಹಾಕಿರೋದ್ರಿಂದ ಬೇಗನೆ ಕುದಿ ಬಂದುಬಿಡುತ್ತೆ. ಬಟ್ ನಾವೀಗ ಲೋ ಫ್ಲೇಮಲ್ಲಿಟ್ಟು ಶಾವಿಗೆನ ಬೇಯಿಸ್ಕೊಬೇಕು, ಇಲ್ಲ ಶಾವಿಗೆ ಬೇಯೋದಿಲ್ಲ. ನಾನಿಲ್ಲಿ ಕಮ್ಮಿ ಪ್ರಮಾಣದಲ್ಲಿ ಮಾಡಿ ತೋರಿಸಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಲನ್ನು ಬೇಕಾದರೂ ನೀವು ಹಾಕ್ಕೊಬೋದು. ಶಾವಿಗೆನ ಹಾಲಿಗೆ ತಕ್ಕಂತೆ ನೀವು ಹಾಕ್ಕೊಬೇಕಾಗತ್ತೆ. ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ಶಾವಿಗೆನ ತೊಗೊಂಡಿದ್ದೀನಿ, ಮತ್ತು ಒಂದು ಅರ್ಧ ಲೀಟ್ರಿಗಿಂತ ಸ್ವಲ್ಪ ಕಮ್ಮಿ ಹಾಲನ್ನ ತೊಗೊಂಡಿದ್ದೀನಿ. ಈಗ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇವು ಲೋ ಫ್ಲೇಮಲ್ಲಿ ಇಟ್ಟರೆ ನಾವು ಇದನ್ನು ಬೇಯಿಸ್ಕೊಬೇಕು, ಅವಾಗ ಮಾತ್ರ ನಮಗೆ ಶಾವಿಗೆ ಚೆನ್ನಾಗಿ ಬೇಯೋದು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಶಾವಿಗೆ ಕಮ್ಮಿ ಅನ್ನಿಸ್ತಾ ಇದೆ. ಶಾವಿಗೆ ಎಲ್ಲ ಚೆನ್ನಾಗಿ ಬೆಂದಮೇಲೆ ಅದರ ಕನ್ಸಿಸ್ಟೆನ್ಸಿ ನಿಮಗೆ ಗೊತ್ತಾಗುತ್ತೆ. ಕರೆಕ್ಟಾಗಿ ಎರಡೂ ಒಂದಕ್ಕೊಂದು ಹೊಂದ್ಕೊಂಡಿರುತ್ತೆ. ಈಗ ನೋಡಿ, ನೀಟಾಗಿ ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಬೇಯಿಸ್ಕೊಂಡ ಮೇಲೆ ನಮಗೆ ಶಾವಿಗೆ ಕರೆಕ್ಟಾಗಿ ಹೊಂದ್ಕೊಳುತ್ತೆ, ಆವಾಗ ನಮಗೆ ಪಾಯಸ ಗಟ್ಟಿಯಾಗಿ ಬರುತ್ತೆ. ಈಗ ತುಂಬಾ ನೀರು ಅನ್ನಿಸ್ತಾ ಇದೆ. ಹಾಗಂತ ಫಸ್ಟಿಗೆ ಜಾಸ್ತಿ ಶಾವಿಗೆ ಹಾಕ್ಕೊಂಡ್ಬಿಟ್ರೆ ಫುಲ್ ಗಟ್ಟಿಯಾಗಿಬಿಡುತ್ತೆ, ಮತ್ತು ಹಾಲು ಹಾಕೋ ಅವಶ್ಯಕತೆ ಬರುತ್ತೆ. ಆ ಕಾರಣಕ್ಕಾಗಿ ಸ್ವಲ್ಪ ಕಮ್ಮಿನೇ ಶಾವಿಗೆ ಹಾಕ್ಕೊಂಡ್ರೆ ನಮಗೆ ಶಾವಿಗೆ ಬೆಂದ ಮೇಲೆ ಕರೆಕ್ಟಾಗಿ ಪಾಯಸ ಹೊಂದ್ಕೊಳುತ್ತೆ. ನೋಡ್ತಾ ಇದ್ದೀರಲ್ಲ ಈಗ ಎಷ್ಟು ಚೆನ್ನಾಗಿ ಪಾಯಸ ರೆಡಿಯಾಗಿದೆ ಅಂತ. ಈಗ ಇದಕ್ಕೆ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ನಾವು ಖರ್ಜೂರ ಹಾಕ್ತಿರೋದ್ರಿಂದ, ಖರ್ಜೂರನೂ ಸಿಹಿ ಇರೋದ್ರಿಂದ ಸಕ್ಕರೆ ಜಾಸ್ತಿ ಅವಶ್ಯಕತೆ ಇಲ್ಲ. ಸಕ್ಕರೆ ಬೇಕಾದ್ರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು. ತುಂಬಾ ಸ್ವೀಟ್ ತಿನ್ನಬೇಕು ಅನಿಸಿದ್ರೆ ಮಾತ್ರ ಸಕ್ಕರೆನ ಹಾಕ್ಕೊಳ್ಳಿ. ಮೈಲ್ಡಾಗಿ ತಿಂತೀನಿ ಅಂದರೆ ನಮಗೆ ಖರ್ಜೂರದಲ್ಲಿ ಆ ಸ್ವೀಟ್ನೆಸ್ ಇರುತ್ತೆ. ಈಗ ನೋಡಿ, ಖರ್ಜೂರ ರುಬ್ಬಿಟ್ಟಿದ್ನಲ್ಲ, ಮತ್ತು ಖರ್ಜೂರ ರುಬ್ಲಿಕ್ಕೂ ಅಷ್ಟೇ ನಾವು ಹಾಲನ್ನೇ ಯೂಸ್ ಮಾಡಬೇಕು. ಈ ಪಾಯಸಕ್ಕೆ ಎಲ್ಲೂ ನೀರನ್ನ ಯೂಸ್ ಮಾಡಬಾರ್ದು, ಮತ್ತು ಗಟ್ಟಿ ಹಾಲನ್ನೇ ಯೂಸ್ ಮಾಡಿ, ನೀರು ಹಾಲನ್ನ ಯೂಸ್ ಮಾಡಿಬಿಡಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಲ್ಲರು ನೋಡ್ತಾ ಇದ್ದೀರಲ್ಲ, ಈ ಒಂಥರ ಸಪೋಟ ಮಿಲ್ಕ್ ಶೇಕ್ ನೋಡ್ದಂಗೆ ಆಗುತ್ತೆ. ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿತ್ತು. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ, ಆಗ ನಿಮಗೆ ಗೊತ್ತಾಗುತ್ತೆ. ಈಗ ನೋಡಿ, ನೀಟಾಗಿ ಇದನ್ನು ಕುದಿಯೋಕ್ಕೆ ಬಿಟ್ಬಿಡೋಣ. ಸ್ವಲ್ಪ ಗಟ್ಟಿ ಇರೋದ್ರಿಂದ ನಾನಿಲ್ಲಿ ಸ್ವಲ್ಪ ಹಾಲನ್ನು ಆ ಜಾರಿಗೆ ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಮತ್ತು ಇದೇನು ತುಂಬ ಹೊತ್ತು ಬೇಯಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಆಲ್ರೆಡಿ ಶಾವಿಗೆ ಬೆಂದಿರೋದ್ರಿಂದ ನೀಟಾಗಿ ಒಂದ್ಸಲ ಒಂದು ಕುದಿ ಬಂದರೆ ಸಾಕು ನಮಗೆ. ನೋಡಿ ಎಷ್ಟು ಕ್ರೀಮಿಯಾಗಿ ಈ ಪಾಯಸ ರೆಡಿಯಾಗಿದೆ ಅಂತ. ನೀವು ನೆಕ್ಸ್ಟ್ ಟೈಮ್ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ಮಾತ್ರ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಮತ್ತು ಇನ್ನಷ್ಟು ಈಸಿ ಆ್ಯಂಡ್ ಸಿಂಪಲ್ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮತ್ತು ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಮಾತ್ರ ಶೇರ್ ಮಾಡೋದನ್ನ ಮರಿಬೇಡಿ. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.